ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ತನ್ನನ್ನು ಪ್ರೀತಿಸುವವರೆಲ್ಲರ ಇಷ್ಟಾರ್ಥವನ್ನು ನೆರವೇರಿಸುವ, ಸಾಧು ಜನರನ್ನು ಕಾಯ್ದು ಕಾಪಾಡುವ ಹಾಗೂ ಯಥಾರ್ಥವಾಗಿ ಮೊರೆ ಇಡುವವರಿಗೆ ಹತ್ತಿರವಾಗಿರುವ ನೀತಿಯುಳ್ಳ ಪ್ರಭುವಿಗೆ ಎಲ್ಲ ಕಾರ್ಯಗಳಲ್ಲಿ ಕೃಪೆ ತೋರಿಸುವ ಪ್ರಭು ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ ಪ್ರಿಯರೇ. ಅಂಶ ಪ್ರಾರ್ಥನೆ ಜೀವನಾಡಿ ಪ್ರಿಯರೇ. ನಾವು ಈಗ ಧ್ಯಾನಿಸಲಿರುವ ಅಂಶ ಪ್ರಾರ್ಥನೆ ಜೀವನಾಡಿಯಾಗಿದೆ. ಹೌದು, ಯೇಸು ಕೂಡ ಪರಲೋಕದಲ್ಲಿರುವ ನಮ್ಮ ತಂದೆಯೆಂದು ಪ್ರಾರ್ಥನೆ ಮಾಡುವುದನ್ನು ಶಿಷ್ಯರಿಗೆ ಕಲಿಸಿರುವುದನ್ನು ನಾವು ನೋಡುತ್ತೇವೆ. ರಾತ್ರಿಯೆಲ್ಲ ದೇವರ ಪ್ರಾರ್ಥನೆಯಲ್ಲಿರುವುದನ್ನು ಕೂಡ ನೋಡುತ್ತೇವೆ. ಆತನ ವಾಡಿಗೆ ಪ್ರಕಾರ ಇನ್ನು ಬೆಳಗು ಅಂದರೆ ಸೂರ್ಯ ಉದಯ ಆಗುವುದರೊಳಗೆ ಅಥವಾ ಬೆಳಗ್ಗೆ ಉದಯ ಆಗುವುದರೊಳಗಾಗಿ ಅಡವಿ ಸ್ಥಳಕ್ಕೆ ಹೋಗಿ ಪ್ರಾರ್ಥನೆ ಮಾಡುತ್ತಿದ್ದನೆಂದು ನಾವು ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 41ನೇ ವಾಕ್ಯ ಭಾಗದಲ್ಲಿ ಓದುತ್ತೇವೆ. ಹೌದು ಪ್ರಿಯರೇ, ನಾವು ಪ್ರಾರ್ಥನೆ ಜೀವನಾಡಿ ಎನ್ನುವ ಅಂಶವನ್ನು ಧ್ಯಾನಿಸುವಾಗ ನಾವು ಜಾರ್ಜ್ ಮುಲ್ಲರ್ ಎಂಬ ವ್ಯಕ್ತಿಯನ್ನು ಕೂಡ ಪ್ರಾರ್ಥನೆಯ ವೀರ ಎಂದು ಘೋಷಿಸಿದ್ದನ್ನು ನೋಡುತ್ತೇವೆ ಪ್ರಿಯರೇ. ವಿಶ್ವಾಸ ಸಮಾಜ. ಹೌದು, ಪ್ರಾರ್ಥನೆಯೇ ನಮ್ಮ ಜೀವವಾಗಿದೆ ಪ್ರಿಯರೇ. ಪ್ರಾರ್ಥನೆಯ ಜಯ ದೊಡ್ಡದು ಎಂದು ಆಸಕ್ತಿಯಿಂದ ನಾವು ಆಡುತ್ತಿರುತ್ತೇವೆ. ಅದು ಸತ್ಯ. ಹಾಗೂ ಪ್ರಾರ್ಥನೆಯೇ ಜೀವನಾಡಿ ಹಾಗೂ ಶ್ವಾಸದೊಂದಿಗೆ ಆ ಪ್ರಾರ್ಥನೆಯನ್ನು ಹೋಲಿಸಿ ಪ್ರಾರ್ಥನೆಯ ಪ್ರಾಮುಖ್ಯತೆಯನ್ನು ವರ್ಣಿಸುತ್ತೇವೆ. ಏಕೆಂದರೆ ಆ ಪ್ರಾರ್ಥನೆ ಸಮಯದಲ್ಲಿ ನಮ್ಮ ಜೀವವಾಗಿರುವ ಕ್ರಿಸ್ತ ಯೇಸು ನಮ್ಮನ್ನು ತನ್ನ ಶಕ್ತಿಯಿಂದ ತುಂಬುತ್ತಾನೆ. ಹೌದು, ಆತ್ಮ ಸಂಬಂಧವಾದ ಪ್ರಾರ್ಥನೆ ಆ ದೇವರ ಜೀವವನ್ನು, ಪರಲೋಕ ಸಂಬಂಧವಾದ ಜೀವವನ್ನು, ಪ್ರಕೃತಿಗೆ ವಿರುದ್ಧವಾದ ಅಸಾಧಾರಣವಾದ ಸತ್ತವರೊಳಗಿಂದ ಯೇಸುವನ್ನೇ ಎಬ್ಬಿಸಿದ ದೇವರ ಆತ್ಮವನ್ನು ನಮಗೆ ದಯಪಾಲಿಸುತ್ತಿದೆ ಪ್ರಿಯರೇ. ಹೌದು, ಪರಿಶುದ್ಧ ಆತ್ಮ ಎಲ್ಲಿದ್ದಾನೋ ಅಲ್ಲಿ ಬಿಡುಗಡೆ, ಸ್ವಾತಂತ್ರ್ಯ, ದೇವರ ಮಕ್ಕಳ ಪದವಿ. ಹೌದು ಪ್ರಿಯರೇ, ನಾವು ಜಾರ್ಜ್ ಮುಲ್ಲರ್ ಎಂಬ ದೇವರ ಮನುಷ್ಯನ ಕುರಿತು ನಾವು ಧ್ಯಾನಿಸುವುದಾದರೆ ಈ ಪ್ರಾರ್ಥನೆ ಜೀವನಾಡಿ ಅಂಶದಲ್ಲಿ ಜಾರ್ಜ್ ಮುಲ್ಲರ್ ಎಂಬ ಆ ದೈವಜನನ ಜೀವಿತದಲ್ಲಿ ಪ್ರಾರ್ಥನೆ ಜೀವನಾಡಿಯಾಗಿತ್ತೆಂದು ಭಾಳ ಜನಕ್ಕೆ ಗೊತ್ತಿದೆ ಪ್ರಿಯರೇ. ಆತನು ಜಾರ್ಜ್ ಮುಲ್ಲರ್ ಎಂಬ ದೇವರ ಸೇವಕನು ಮೊಣಕಾಲಿನ ಮೇಲೆ ನಿಂತು 2000ಕ್ಕಿಂತ ಹೆಚ್ಚು ಪ್ರಾರ್ಥನೆಗೆ ಉತ್ತರ ಪಡೆದಿದ್ದಾನೆ ಪ್ರಿಯರೇ. ಹಾಗೂ 2000ಕ್ಕಿಂತ ಹೆಚ್ಚು ಅನಾಥ ಮಕ್ಕಳನ್ನು ಆತನು ಪೋಷಿಸಿ ಸಾಕಿಸಲೇ ಇದ್ದಾನೆ. ಅನುದಿನದ ಆಹಾರ, ಬಟ್ಟೆಗಳು ಇವೇ ಜಾರ್ಜ್ ಮುಲ್ಲರ್ ಅವರ ಪ್ರಾರ್ಥನೆಯ ಅಂಶಗಳಾಗಿದ್ದವು ಪ್ರಿಯರೇ. ಆತನು ಅನುದಿನ ಮೊಣಕಾಲಿನ ಮೇಲಿದ್ದು ಪ್ರಾರ್ಥನೆ ಮಾಡುತ್ತಿದ್ದ ಪ್ರಿಯರೇ ಜಾರ್ಜ್ ಮುಲ್ಲರ್. ಮತ್ತು ಆತನು ಪ್ರಾರ್ಥನೆಯೇ ಜೀವನಾಡಿಯಾಗಿತ್ತು ಆತನ ಜೀವನದಲ್ಲಿ. ಮತ್ತು 2000 ಜನ ಅನಾಥ ಮಕ್ಕಳನ್ನು ಅನಾಥ ಆಶ್ರಮದಲ್ಲಿ ಸಾಕಿ ಸಲುತ್ತಿದ್ದ ಪ್ರಾರ್ಥನೆ ಮೂಲಕ. ಮತ್ತು ಅನುದಿನದ ಆಹಾರ, ಬಟ್ಟೆ, ಬರೆ ಆತನ ಅನುದಿನದ ಪ್ರಾರ್ಥನಾ ಅಂಶಗಳಾಗಿದ್ದವು. ಹೀಗೆ ಜಾರ್ಜ್ ಮುಲ್ಲರ್ ದೇವಸೇವಕ ತನ್ನ ಪ್ರಾರ್ಥನೆಗೆ ಬಂದಂಥ ಉತ್ತರಗಳೆಲ್ಲವನ್ನು ಒಂದು ಡೈರಿ ಮಾಡಿ ಅದರಲ್ಲಿ ಬರೆಯುತ್ತಿದ್ದ. ಇನ್ನೂ ಪ್ರಾರ್ಥಿಸಬೇಕಾದಂಥ ಅಂಶಗಳನ್ನು ಕೂಡ ಆ ಡೈರಿಯಲ್ಲಿ ಬರೆದು ಶ್ರದ್ಧೆಯಿಂದ ಪ್ರಾರ್ಥಿಸುತ್ತಾ ಇದ್ದ. ಹೌದು, ತನ್ನ ಪ್ರಾರ್ಥನೆ ಜೀವವುಳ್ಳದ್ದಾಗಿದೆ ಎಂದು ಕಂಡುಕೊಂಡ ಆತನು ವಿಶ್ವಾಸದ ಮೂಲಕ ಮುಂದುವರಿಸಿ ಎಲ್ಲ ಪ್ರಾರ್ಥನೆಗೆ ಉತ್ತರವನ್ನು ಹೊಂದಿಕೊಂಡ ಪ್ರಿಯರೇ. ಹೌದು, ಆದಿ ಅಪೊಸ್ತಲರು ಪ್ರಾರ್ಥನೆ ಜೀವಿತವನ್ನು ನೋಡಿರಿ ಪ್ರಿಯರೇ. ಅವರು ಏಕಾಂತವಾಗಿ ಪ್ರಾರ್ಥಿಸಿದರು, ಸಭೆ ಸಮೇತವಾಗಿ ಪ್ರಾರ್ಥಿಸಿದರು, ಒಂದು ಸ್ಥಳದಲ್ಲಿ ಕೂಡಿಕೊಂಡು ಏಕ ಮನಸ್ಸಿನೊಂದಿಗೆ ಪ್ರಾರ್ಥಿಸುತ್ತಾರೆ. ಆ ಪ್ರಾರ್ಥನೆ ಮೂಲಕ ಆ ಪ್ರಾರ್ಥನೆಯಲ್ಲಿ ಜೀವವಿತ್ತು. ಆದ್ದರಿಂದ ಅವರು ಕೂಡಿರುವ ಸ್ಥಳ ಕಂಪಿಸಿತು, ನಡುಗಿತು, ಭೂಕಂಪ ಆಯಿತು. ಹೌದು, ವಿಜಯವಂತವಾದ ಜೀವಿತಕ್ಕೆ ವಿಶ್ವಾಸ ಎಷ್ಟು ಅವಸರವೋ ಅಷ್ಟೇ ಪ್ರಾರ್ಥನೆ ಜೀವಿತಕ್ಕೆ ಕೂಡ ವಿಶ್ವಾಸ, ನಂಬಿಕೆ ಅವಸರವಾಗಿದೆ ಪ್ರೇರೆ. ದೇವರಲ್ಲಿ, ದೇವಕುಮಾರನಲ್ಲಿ. ಹೌದು, ಬೇಡಿದ್ದನ್ನು ಪಡೆದಾಯಿತೆನ್ನುವ ಖಚಿತವಾದ ಅತ್ಯಾಸಕ್ತಿಯುಳ್ಳ ವಿಶ್ವಾಸ. ಪ್ರಾರ್ಥನೆ ಜೀವಿತ ಕ್ರೈಸ್ತ ಜೀವಿತಕ್ಕೆ ಬುನಾದಿಯಾಗಿದೆ ಪ್ರೇರೆ. ಅಂದವಾದ ಆ ಭವನಗಳು ಬಲವಾದ ಭವನವಾಗಿ ನಿಂತಿರಬೇಕಾದರೆ, ಅಂದವಾದ ಮನೆ ಕಟ್ಟಡಗಳು ಬಲವಾದ ಮನೆ ಕಟ್ಟಡಗಳಾಗಿ ನಿಂತುಕೊಂಡಿರಬೇಕಾದರೆ ಅದಕ್ಕೆ ಆಳವಾದ ಬುನಾದಿ ಹಾಕುವುದು ಅವಸರವಾಗಿದೆ. ಹೌದು, ನಮ್ಮ ಪ್ರಾರ್ಥನೆ ಎಂಬ ಮನೆ, ವಿಶ್ವಾಸ ಎಂಬ ಮನೆ. ಹೌದು ಪ್ರಿಯರೇ, ಪರಲೋಕ ದೇವರ ಮಕ್ಕಳೆಂಬ ಜೀವಿತ ಬಲವಾಗಿ ಅಂದವಾಗಿರಬೇಕಾದರೆ ಪ್ರಾರ್ಥನೆ ಎಂಬ ಬುನಾದಿ
ಆಳವಾಗಿರುವುದು ಅವಸರವಾಗಿದೆ. ಆ ಬುನಾದಿ ಬಂಡೆ ಮೇಲೆ ಹಾಕಲ್ಪಡಬೇಕಾಗಿರುವುದು ಇನ್ನೂ ಹೆಚ್ಚು ಶ್ರೇಷ್ಠವಾಗಿದೆ. ಹೌದು, ಆತ್ಮ ಸಂಬಂಧವಾದ ಮನೆ ಕ್ರಿಸ್ತೇಸು ಎಂಬ ವಾಕ್ಯ ಎಂಬ ದೇವರಾದ ಯೇಸುವಿನ ವಾಕ್ಯ ಎಂಬ ಬಂಡೆ ಮೇಲೆ ಕಟ್ಟಬೇಕಾಗಿದೆ ಪ್ರೇರೆ. ಅದುವೇ ಶ್ರೇಷ್ಠ. ಹೀಗೆ ಪ್ರಾರ್ಥನೆ ಜೀವನಾಡಿ ಎನ್ನುವ ಅಂಶವನ್ನು ಪ್ರಭುವೇ ತನ್ನ ಜೀವಿತದ ಮುಖಾಂತರ ನಮಗೆ ಕಲಿಸಿದ್ದಾನೆ ಪ್ರೇರೆ. ನಾವು ಹಳ ಒಡಂಬಡಿಕೆಯಲ್ಲಿ ನೋಡುತ್ತೇವೆ. ದಾನಿಯೇಲನು ಕೂಡ 6ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ. ದಾನಿಯೇಲನ ಗ್ರಂಥ, ಪ್ರವಾದಿ ದಾನಿಯೇಲನ ಗ್ರಂಥ 6ನೇ ಅಧ್ಯಾಯ 10ನೇ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ. ಪ್ರೊಫೆಟ್ ದಾನಿಯಲ್ ಚಾಪ್ಟರ್ 6 ವರ್ಸ್ 10th ವರ್ಡ್. ಇಲ್ಲಿ ಓದುವುದಾದರೆ, ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ಅದು ಪ್ರೇರೆ. ಅಲ್ಲಿ ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅಂದರೆ ಒಬ್ಬ ದಾರಿಯವೇಶ ಎನ್ನುವ ರಾಜ ಇರ್ತಾನೆ ಪ್ರೇರೆ. ಆತನ ವಿಗ್ರಹಕ್ಕೆ, ಆತನ ಮೂರ್ತಿಗೆ ನಮಸ್ಕಾರ ಮಾಡಬೇಕು ಎಂಬ ಶಾಸನ ಹೊರಡಿರುತ್ತದೆ. ಆ ಶಾಸನ ಎಲ್ಲರಿಗೂ ಅನ್ವಯಿಸುತ್ತದೆ ಎಂದು ದಾನಿಯೇಲನಿಗೆ ತಿಳಿದು ಬಂದಾಗ ಆತನು ಅದನ್ನು ಗಮನಿಸದೆ ಅದಕ್ಕೆ ಕಿವಿಗೊಡದೆ ತಾತ್ಸಾರ ಮಾಡಿ ಆ ಕಾಲದಲ್ಲಿ ಯಾರಿಗೂ ಪ್ರಾರ್ಥನೆ ಮಾಡಬಾರ್ದು. ಯಾರು ಎಲ್ಲ ದೇವರನ್ನು ಪ್ರಾರ್ಥನೆ ಮಾಡೋದು ಬಿಟ್ಟು ರಾಜನಿಗೆ, ರಾಜನ ಚಿತ್ರ, ರಾಜನಂತೆ ಇರುವಂಥ ಆತನ ವಿಗ್ರಹಕ್ಕೆ, ಮೂರ್ತಿಗೆ ಪೂಜೆ ಮಾಡಬೇಕು. ಅಥವಾ ಅವರು ಮ್ಯೂಸಿಕ್, ತಾಳ, ತಬಲ, ವೀಣೆ ಬಾರಿಸಿದಾಗ ಅದಕ್ಕೆ ಅಡ್ಡ ಬೀಳಬೇಕೆಲ್ಲರೂ. ಆದರೆ ದಾನಿಯೇಲನು ಅದಕ್ಕೆ ಆ ಶಾಸನ ಕೇಳಿದಾಗ ರುಜು ಆಗಿದೆ, ಎಲ್ಲರೂ ಮಾಡಬೇಕಾದದ್ದೇ, ಯಾರೇ ಆಗಿರ್ಬೋದು ರಾಜ್ಯದಲ್ಲಿ ಎಂದಾಗ ಆ ಶಾಸನಕ್ಕೆ ರುಜುವಾದ ದಾನಿಯೇಲನಿಗೆ ತಿಳಿದಾಗ ದಾನಿಯೇಲನು ತನ್ನ ಮನೆಗೆ ಹೋಗಿ ಯಥಾಪ್ರಕಾರ ಯೆರೂಸಲೇಮಿನ ಕಡೆ ಕದ ಇದ್ದಿಲ್ಲ ಅಂತ ಪ್ರೇರೆ. ಅಂದರೆ ಕಿಟಕಿ ಇದ್ದಿಲ್ಲ ಅಂತ ಅದಕ್ಕೆ. ಅಂದರೆ ಕಿಟಕಿಗಳಿಗೆ ಬಾಗಿಲು ಯಾವಾಗಲೂ ಯೆರೂಸಲೇಮ್ ದೇವಾಲಯ, ದೇವರ ದೃಷ್ಟಿ ಆ ದೇವಾಲಯಕ್ಕೆ ಇರಬೇಕೆಂದು ಸೊಲೊಮೋನ ಅರಸನು ದಾವೀದನ ಮಗ ಕೇಳಿಕೊಂಡಿರುತ್ತಾನೆ ಪ್ರೇರೆ. ಅದರಂತೆ ದೇವರು ತನ್ನ ಮಹಾಮಹಿಮೆಯನ್ನು ಯೆರೂಸಲೇಮ್ ದೇವಾಲಯದ ಮೇಲೆ ಕಳುಹಿಸಿ ಅಲ್ಲಿರುವ ಯಾಜಕರೆಲ್ಲ ಓಡಿ ಬರುವಷ್ಟು ಮಹಿಮೆ ತುಂಬಿಕೊಳ್ಳುವಂತೆ ಮಾಡಿರುತ್ತಾನೆ. ಹೌದು, ಹೀಗೆ ಚರಿತ್ರೆ ಇದೆ ಪ್ರೇರೆ ಯೆರೂಸಲೇಮ್ ದೇವಾಲಯಕ್ಕೆ. ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ದಾನಿಯೇಲನ ಕೋಣೆಗೆ ಕದ ಇಲ್ಲ ಅಂತ ಪ್ರೇರೆ, ಬಾಗಿಲಿಲ್ಲ, ಕಿಟಕಿಗಳಿವೆ ಅಂತ. ಆ ಮಹಡಿಯ ಕೋಣೆಯಲ್ಲಿ ಯಥಾಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ಏನು ಪ್ರೇರೆ, ಯಥಾಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರ್ತಿದ್ದಂತ ಪ್ರೇರೆ, ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ಹೌದು, ಯೇಸು ಕೂಡ ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡ್ತಿದ್ದಂತ ಪ್ರೇರೆ. ಬೆಳಗ್ಗೆ ಬಂದು ಶಿಷ್ಯರಿಗೆ ಮತ್ತೆ ಹಳ್ಳಿಗೂ ಪಟ್ಟಣಗಳಿಗೆ ದೇವಚಿತ್ತಾನುಸಾರ ದೇವ ಆತ್ಮ ಎಲ್ಲೆಲ್ಲಿ ತೆಗೆದುಕೊಂಡು ಹೋಗ್ತಿದ್ದ ಅಲ್ಲೆಲ್ಲ ಸುವಾರ್ತೆ ಸಾರುತ್ತಿದ್ದ ಪ್ರಭು. ರೋಗಿಗಳನ್ನು ಗುಣಪಡಿಸ್ತಿದ್ದ, ಪೀಡೆ ಇದ್ದವ್ರನ್ನ ದೆವ್ವಗಳಿಂದ ಬಿಡಿಸಿ ಅವರಿಗೆ ಬೇನೆಗಳಿಂದ ಗುಣಪಡಿಸ್ತಿದ್ದ, ಮಾರಣಾಂತಿಕ ಪೈಶಾಚಿಕ ಶಕ್ತಿಗಳಿಂದ ಬಿಡುಗಡೆ ಮಾಡುತ್ತಿದ್ದ, ಸತ್ತವರನ್ನು ಜೀವಕ್ಕೆ ಎಬ್ಬಿಸ್ತಿದ್ದ ಪ್ರೇರೆ. ಕಾರಣ ಅವರು ನಂಬಿಕೆ ಇಡಲೆಂದೇ. ಹೌದು, ಕಾರಣ ದೇವರು ಕಳಿಸಿಕೊಟ್ಟಿದ್ದಾನೆ ನನ್ನಲ್ಲಿ ವಿಶ್ವಾಸ ಇಡುವವನು ಆಶಾಭಂಗ ಹೊಂದುವುದಿಲ್ಲ, ಸತ್ತರೂ ಬದುಕುತ್ತಾ ನಂಬುವವನು ಎಂದಿಗೂ ಸಾಯುವುದಿಲ್ಲ. ಹೌದು, ನಮ್ಮ ಪೂರ್ವಜರು ಅಡವಿಯಲ್ಲಿ ಮನ್ನಾ ತಿಂದರು, ದೇವದೂತರು ತಿನ್ನುವ ಭೋಜನ ಸ್ವರ್ಗದ ಭೋಜನ. ಆದರೂ ಅವರು ಮರಣಕ್ಕೆ ಗುರಿಯಾದರು. ಆದರೆ ಪರಲೋಕದಿಂದ ಸ್ವರ್ಗದಿಂದ ಇಳಿದು ಬರುವ ಈ ಜೀವ ಕೊಡುವ ರೊಟ್ಟಿಯಾದ ನನ್ನನ್ನು ತಿನ್ನುವವನಾದರೂ ಚಿರಂಜೀವಿಯಾಗಿ ಜೀವಿಸುವನು, ಸದಾಕಾಲ ಜೀವಿಸುವನು, ಸಾಯುವುದೇ ಇಲ್ಲ ಎಂದಿದ್ದಾನೆ ಪ್ರೇರೆ. ಹೌದು, ಅವರು ಫಿಸಿಕಲ್ ಆಗಿ ತಿಂದರು ದೇವದೂತರ ಮನ್ನವನ್ನು 40 ವರ್ಷ ಅರಣ್ಯದಲ್ಲಿ ಇಸ್ರಾಯೇಲರು. ಆದರೂ ಸತ್ತು ಹೋದರು. ಬಲವಾದ ಆಹಾರ, ದೇವದೂತರ ಆಹಾರ. ಆದರೆ ಯೇಸು, ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವ ಕೊಡುವ ರೊಟ್ಟಿ,
ಈ ರೊಟ್ಟಿಯನ್ನು ತಿನ್ನುವನು ಸಾಯುವುದೇ ಇಲ್ಲ ಎಂದು ಹೇಳಿದ್ದಾನೆ ಪ್ರೇರೆ. ಹೌದು, ಯೇಸುವನ್ನು ರೊಟ್ಟಿಯ ರೂಪದಲ್ಲಿ ಪರಿಶುದ್ಧತೆಯಿಂದ, ಸಮರ್ಪಣೆಯಿಂದ, ತ್ಯಾಗದಿಂದ, ಪ್ರೀತಿ, ನಂಬಿಕೆ, ನಿರೀಕ್ಷೆಯಿಂದ, ಜ್ಞಾನದಿಂದ ಸ್ವೀಕರಿಸುವವನು, ತಿನ್ನುವವಳು ಆತನು ಸದಾಕಾಲ ಜೀವಿಸ್ತಾನೆ ಪ್ರೇರೆ. ಹೌದು, ಕಾರಣ ಯೇಸು ಹೇಳಿದ್ದಾನೆ, ಅಳಿದು ಹೋಗುವ ರೊಟ್ಟಿಗಾಗಿ ಜೀವಿಸಬೇಡಿರಿ, ಅಳಿದು ಹೋಗುವ ಆಹಾರ ಪದಾರ್ಥಗಳಿಗಾಗಿ ದುಡಿಯಬೇಡಿರಿ, ಶಾಶ್ವತವಾಗಿ ಉಳಿಯುವ ನಿತ್ಯ ಜೀವ ಕೊಡುವ ಆಹಾರಕ್ಕಾಗಿ, ರೊಟ್ಟಿಗಾಗಿ ದುಡಿಯಿರಿ. ಅಂಥ ಆಹಾರ, ಅಂಥ ರೊಟ್ಟಿ ದೇವಕುಮಾರ ನರಪುತ್ರ ಕೊಡುತ್ತಾನೆ ನಿಮಗೆ ಎಂದು ತನ್ನನ್ನು ಕುರಿತು ಹೇಳಿಕೊಂಡಿದ್ದಾನೆ ಪ್ರೇರೆ. ಹೌದು, ನನಗೊಂದು ದಿನ ದರ್ಶನ ಆಯ್ತು ಪ್ರೇರೆ. ಪ್ರಾರ್ಥನೆಯಲ್ಲಿರುವಾಗ ಪ್ರಾರ್ಥನೆ ಮಾಡಿ ಮಲಗಿಕೊಂಡೆ. ಆಗ ನನಗೆ ಇನ್ನು ದೀಕ್ಷಾ ಸ್ನಾನ ಆಗಿದ್ದಿಲ್ಲ ಪ್ರೇರೆ. ಒಂದು ಕ್ಯಾಥಲಿಕ್ ಚರ್ಚಲ್ಲಿ ಓದ್ತಿದ್ದೆ. ಅವಾಗ ಒಂದು 8-9 ವರ್ಷ ಕ್ಯಾಥಲಿಕ್ ಸಭೆಯಲ್ಲಿ ಹೋಗಿನಿ. ನಾನು ಎಲ್ಲ ಪ್ರಾಟೆಸ್ಟೆಂಟ್ ಎಲ್ಲ ಸಭೆಗಳಿಗೆ ನಾನು ಸುವಾರ್ತೆ ಕೇಳುವುದಕ್ಕೆ ಎಲ್ಲ ಕಡೆಗೆ ಹೋಗ್ತಿರ್ತೀನಿ. ಕೆಲವು ವರ್ಷಗಳ ಫಾದರಲ್ಲಿ ನಾನು ಹೀಗೆ ಚರ್ಚ್ ಓಪನ್ ಮಾಡೋದು, ವಿಶ್ವಾಸಿಗಳು ಬಂದು ಹೋದ ನಂತರ ಮತ್ತೆ ಬೀಗ ಹಾಕೋದು, ಕಿಟಕಿಗಳು ಮುಚ್ಚೋದು, ಅಥವಾ ಕೆಲವು ಹೆಲ್ಪ್ ಮಾಡ್ತಿದ್ದೆ ಆ ಚರ್ಚಿನಲ್ಲಿ ನನ್ನ ಕೈಲಾದಷ್ಟು. ಆದರೆ ಅಲ್ಲಿ ದೀಕ್ಷಾಸ್ನಾನ ತೆಗೆದುಕೊಂಡಿದ್ದಿಲ್ಲ ನಾನು. ಕೆಲವು ಫಾದರ್ಗೆ ಹೇಳಿದ್ರು ಕೂಡ ಆ ಫಾದರ್ ಮೊದಲನೇದಾಗಿ ಅನೇಕರು ಬಂದು ಮತ್ತೆ ತಮ್ಮ ವಿಶ್ವಾಸಕ್ಕೆ ಹೊರಟು ಹೋಗಿದ್ದಾರೆ ಹಿಂದೂಗಳು. ನೀನು ವಿಶ್ವಾಸದಲ್ಲಿ ದೃಢವಾಗಿ ನಿಂತುಕೋ, ಆಮೇಲೆ ದೀಕ್ಷಾ ಸ್ನಾನ ಕೊಡೋಣ ಎಂದು ಹೇಳಿದರು. ಪರವಾಗಿಲ್ಲ ಅಂದು ನಾನು ವಾಕ್ಯದಲ್ಲಿ ಮುಂದುವರೆದಿದ್ದೆ. ಪ್ರಾರ್ಥನೆಯಲ್ಲಿ ಅಲ್ಲಿ ಚರ್ಚ್ ಹತ್ರ ಗಾರ್ಡನ್ ನೀರು ಹಾಕೋದು, ಗಿಡಗಳಿಗೆ ಗೊಬ್ಬರ ಹಾಕೋದು, ಅವುಗಳನ್ನು ತೋಡಿ ನಮ್ಮ ಹೊಲದಲ್ಲಿರುವ ಹೂಗಳನ್ನು ಅಥವಾ ಅಲ್ಲಲ್ಲಿ ಸಿಗುವ ಹೂಗಳನ್ನು ತೆಗೆದುಕೊಂಡೋಗಿ ಆ ಚರ್ಚ್ ಸುತ್ತಮುತ್ತ ಆವರಣದಲ್ಲಿ ಹಾಕಿ ಬೆಳೆಸೋದು. ಇದೇ ನಾನು ದೇವಾಲಯ ಪ್ರೀತಿಸಿ ಭಾಳ ಸಮಯ ದೇವಾಲಯ ಸುತ್ತಮುತ್ತ ಕಳೀತಿದ್ದೆ ಪ್ರೇರೆ. ಟೈಮ್ ಸರಿಗೆ ಬೆಲ್ಲು ಹೊಡಿತಿದ್ದೆ ಕ್ಯಾಥಲಿಕ್ ಚರ್ಚಲ್ಲಿ. 12 ಗಂಟೆಗೆ ಬೆಲ್ಲು, ಬೆಳಗ್ಗೆ 6:30 ಪ್ರಾರ್ಥನೆಗೆ ಹೋಗ್ತಿದ್ದೆ. 6 ಗಂಟೆ ಬೆಲ್ಲು ಹೊಡಿತಿದ್ದೆ. ಒಂದೊಂದು ಸಾರಿ ಫಾದರ್ ಊರಿಗೆ ಇರಲಾರ್ದಾಗ ಅಲ್ಲಿ ನಾನು ಅವ್ರ ಮನೆಯಲ್ಲಿ ಹೊರಗಡೆ ಮಲಗ್ತಿದ್ದೆ. ಹೌದು, ಹೀಗೆ ಸಾಯಂಕಾಲ 6 ಗಂಟೆ ಬೆಲ್ಲು, ಮಧ್ಯಾಹ್ನ 12 ಗಂಟೆ ಬೆಲ್ಲು, ಬೆಳಿಗ್ಗೆ 6 ಗಂಟೆ ಬೆಲ್ಲು. ಈ ಕೆಲವು ಸಾರಿ ನಾನು ಅಲ್ಲಿ ಕೆಲಸ ಮಾಡ್ತಿದ್ದೆ ಪ್ರೇರೆ. ದೇವರ ಸೇವೆ ಅಥವಾ ನಾನು ಪ್ರಾರ್ಥನೆ, ದೇವರ ಮೇಲೆ ಪ್ರೀತಿಯಿಂದ ಅಷ್ಟೇ, ಯಾವ ಸಂಬಳಕ್ಕಾಗಿ ಅಲ್ಲ. ಹೌದು ಪ್ರೇರೆ. ಹೀಗೆ ಅಲ್ಲಿ ನಾನು ಚರ್ಚಿನಲ್ಲಿ ಓದ್ತಿರುವಾಗ ಎಲ್ಲರೂ ಪ್ರಾರ್ಥನೆಯಲ್ಲಿ ಅಟೆಂಡ್ ಆಗ್ತಿದ್ದರು. ಅವರು ರೊಟ್ಟಿ ತಿಂತಿದ್ರು ಡೈಲಿ. ಅಂದರೆ ಕ್ಯಾಥಲಿಕ್ ಚರ್ಚಲ್ಲಿ ಡೈಲಿ ಯೇಸುವಿನ ಶರೀರ ಕೊಡಲಾಗುತ್ತದೆ. ಹೀಗೆ ಅಂದರೆ ರಕ್ತ ಇಲ್ಲ, ಶರೀರದಲ್ಲೇ ರಕ್ತ ಇರುತ್ತದೆ ಎಂದು ಅವರು ಮಾರ್ಪಡಿಸಿದ್ದಾರೆ. ಹೀಗೆ ಮೊದಲು ಕೊಡುತ್ತಿದ್ದರೇನು, ಈಗ ಇಲ್ಲ. ಎಲ್ಲರೂ ತಿಂತಿದ್ದರು. ನಾನು ದೀಕ್ಷಾಸ್ನಾನ ತಗೊಂಡಿಲ್ಲ. ಪ್ರಭು ತಕ್ಕ ಸಮಯದಲ್ಲಿ ನನಗೆ ಅವಕಾಶ ಕೊಡ್ತಾರೆ ತೆಗೆದುಕೊಳ್ಳೋಕೆ ಎಂದು ನಾನು ಅಂದುಕೊಳ್ತಿದ್ದೆ ಅಷ್ಟೇ. ಕಾರಣ ನನಗೆ ವಾಕ್ಯನೇ ರೊಟ್ಟಿಯಾಗಿತ್ತು. ಯಾಕಂದರೆ ಸ್ವರ್ಗದಿಂದ ಇಳಿದು ಬಂದ ಯೇಸು ಕ್ರಿಸ್ತನೇ ರೊಟ್ಟಿ ಅಲ್ಲ. ಹೌದು, ನಿಜವಾಗಿ ರೊಟ್ಟಿ ವಾಕ್ಯ. ಹೌದು, ವಾಕ್ಯದಂತೆ ನಡೆದರೆ ಆಲ್ರೆಡಿ ಜೀಸಸ್ ನಮ್ಮಲ್ಲಿ ಇರುತ್ತಾರೆ. ಉದಾಹರಣೆಯಾಗಿ ವಿಶ್ವಾಸಕ್ಕಾಗಿ ನಾವು ರೊಟ್ಟಿಯನ್ನು ತೆಗೆದುಕೊಳ್ಳಬೇಕು. ಹೌದು, ಭದ್ರತೆಗಾಗಿ, ಇನ್ನೂ ಖಚಿತತೆಗಾಗಿ. ಹೌದು ಪ್ರೇರೆ. ಹೀಗೆ ಒಂದಿನ ದರ್ಶನ ಆಯಿತು ನನಗೆ. ಮಲ್ಕೊಂಡಿದ್ದೆ, ಎಲ್ಲರೂ ತಿಂತಿದ್ದಾರೆ. ನನಗೆ ಅವಾಗ ಪ್ರಭು ಅವಕಾಶ ಎಂದು ಕೇಳ್ತಿದ್ದೆ. ಒಂದು ದರ್ಶನ ಆಯ್ತು ಪ್ರೇರೆ. ಹೀಗೆ ಪರಲೋಕದ ದರ್ಶನ ಆಯಿತು. ಪರಲೋಕದಲ್ಲಿ ನಾನು ನೆಲದ ಮೇಲೆ ನಡೆದುಕೊಂಡು ಹೋಗ್ತಾ ಇದ್ದೇನೆ. ನನ್ನ ಪಾಡಿಗೆ ನಾನು ದೇವರ ಆಲೋಚನೆಯಿಂದ. ಹೀಗೆ ಪಕ್ಕದಿಂದ ಒಂದು ಹಸ್ತ ಬಂತು, ಕೈಯಲ್ಲಿ ರೊಟ್ಟಿ ಹಿಡಿದಿತ್ತು ಪ್ರೇರೆ. ಹೀಗೆ ನನಗೆ ಕೊಡಲು ಬಂತು ಒಂದು ಕೈ, ಬಲವಾದ ಕೈ, ದೊಡ್ಡದು, ದೇವರ ಹಸ್ತ. ನಾನು ಅದನ್ನು ತೆಗೆದುಕೊಳ್ಳಲು ಹೋದೆ ಪ್ರೇರ. ರೊಟ್ಟಿನ ಜಸ್ಟ್ ಮುಟ್ಟಿದೆ, ಕರೆಂಟ್ ಶಾಟ್ ಹೊಡೆದು ಬಿದ್ದುಬಿಟ್ಟೆ, ಪ್ರಜ್ಞೆ ಇರಲಾರ್ದ. ಹೌದು, ಅಷ್ಟು ದೊಡ್ಡದು ಬಲವಾದ ಹಸ್ತ ಪ್ರೇರೆ ಮತ್ತು ರೊಟ್ಟಿ ಆ ಕೈಯಲ್ಲಿ. ಹೌದು, ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವ ಕೊಡುವ ರೊಟ್ಟಿ. ನಾನು ಕೊಡುವ ರೊಟ್ಟಿಯನ್ನು ತಿನ್ನುವನು ಎಂದಿಗೂ ಸಾಯುವುದಿಲ್ಲ. ಆ ರೊಟ್ಟಿ ನಾನೇ ಎಂದು ಹೇಳಿದ್ದಾನೆ ಪ್ರೇರೆ. ಹೌದು, ಇವತ್ತು ಆ ರೊಟ್ಟಿಯನ್ನು ತಿಂದು ನಾವು ಕೂಡ ಯೇಸು
ಯೇಸುವೇ ಆಗಬೇಕು ಪ್ರೇರೆ. ಹೌದು, ನನ್ನಲ್ಲಿ ಜೀವಿಸುವುದು ನಾನಲ್ಲ, ಕ್ರಿಸ್ತ ಯೇಸುವೇ ನನ್ನಲ್ಲಿ ಜೀವಿಸುತ್ತಾನೆ ಎನ್ನುವ ವಿಶ್ವಾಸಕ್ಕೆ ಬರಲೆಂದೇ ಆ ರೊಟ್ಟಿಯ ಆದರ್ಶ ಒಂದು ಪದ್ಧತಿ ಇಟ್ಟಿದ್ದಾನೆ ಪ್ರೇರೆ ಪ್ರಭು. ಹೌದು, ಹೀಗೆ ನಾವು ಕೋರ್ಟ್ನಲ್ಲಿ ಕೂಡ ದೀಕ್ಷಾಸ್ನಾನ ತೆಗೆದುಕೊಳ್ಳಲು ಕೋರ್ಟ್ನಲ್ಲೇ ಪತ್ರ ರೆಡಿ ಮಾಡಿದೆ. ನನ್ನ ಸ್ವಂತ ಇಚ್ಛೆಯಿಂದ ನಾನು ತೆಗೆದುಕೊಳ್ಳುತ್ತಿದ್ದೇನೆ ದೀಕ್ಷಾಸ್ನಾನ, ಯಾರ ಅನುಮತಿ ಇಲ್ಲ ಎಂದು. ಕಾರಣ ಮತ್ತೊಂದು ಸಾರಿ ಇನ್ನೊಬ್ಬ ಫಾದರ್ ನಮ್ಮ ಮನೆಗೆ ಕರ್ಕೊಂಡು ಹೋಗಿದ್ದೆ ಆ ದೀಕ್ಷಾಸ್ನಾನ ವಿಷಯದಲ್ಲಿ. ಅವರು ಕೂಡ ಕೊಡ್ತಂದಿದ್ದರು, ನಾನು ಫೋರ್ಸ್ ಮಾಡಿದ್ದಿಲ್ಲ, ಅವರೇ ಕೊಡ್ತಂದಿದ್ದರು. ನಮ್ಮ ಮನೆಗೆ ಕರ್ಕೊಂಡು ಹೋದಾಗ ನಮ್ಮ ತಂದೆ ತಾಯಿ ಆತ ವಿದ್ಯಾಭ್ಯಾಸ ಟೀಚರ್ ಟ್ರೈನಿಂಗ್ ಮಾಡ್ತಾಯಿದ್ದಾನೆ, ಒಂದೇ ವರ್ಷ ಓದಿದ್ದಾನೆ, ಇನ್ನೊಂದು ವರ್ಷ ಇದ್ದದ ಅರ್ಧಕ್ಕೆ ನಿಲ್ಲಿಸಿದ್ದಾನೆ, ಅದನ್ನು ಕಂಟಿನ್ಯೂ ಮಾಡು ಅಂತ ಹೇಳಿದ್ರೆ ಆತ ಒಪ್ಪಿಕೊಂಡ್ರೆ ನಾವು ಆತನಿಗೆ ದೀಕ್ಷಾಸ್ನಾನ ಮಾಡಿಕೊಳ್ಳಲು ಒಪ್ಪಿಕೊಳ್ತೇವೆ ಎಂದಾಗ ನಾನು ಒಪ್ಪಿಕೊಳ್ಳಲಿಲ್ಲ. ಯಾಕಂದರೆ ನಾನು ಎಷ್ಟು ಕಲಿತರೂ ಕೂಡ ನಾನು ಮತ್ತೆ ದೇವರ ಕೆಲಸಕ್ಕೆ ಬರಬೇಕು. ಅದು ಲೋಕಜ್ಞಾನ ದೇವರ ಜ್ಞಾನಕ್ಕೆ ಸಮವಲ್ಲ. ಹೌದು, ಲೋಕಜ್ಞಾನವನ್ನು ದೇವರು ಹುಚ್ಚು ಸಂಗತಿಯಾಗಿ ಪರಿಗಣಿಸಿದ್ದಾನೆ. ಲೋಕಜ್ಞಾನ ಹೆಚ್ಚಾದರೆ ಅದು ಮಣ್ಣಿಗೆ ಸಂಬಂಧಪಟ್ಟಿದ್ದು, ಹೆಚ್ಚಾದರೆ ದೆವ್ವಗಳಿಗೆ ಸಂಬಂಧಪಟ್ಟಿದ್ದು. ಹೌದು ಪ್ರೇರೆ, ಲೋಕಜ್ಞಾನ ಊಟಕ್ಕಾಗಿ ಹೊಟ್ಟೆಗಾಗಿ ಮಾತ್ರ, ಆದರೆ ಆತ್ಮ ಸಾಧನೆ, ದೈವ ಸಾಧನೆ, ದೈವಜ್ಞಾನ ಇಹಲೋಕದಲ್ಲಿ ಪರಲೋಕದಲ್ಲಿ ಅದಕ್ಕೆ ಮಹತ್ತರವಾದ ಪ್ರತಿಫಲ ಉಂಟು ಪ್ರೇರೆ. ದೇಹ ಸಾಧನೆ ಸ್ವಲ್ಪ ಮಟ್ಟಿಗೆ ಪ್ರಯೋಜನ, ಆತ್ಮ ಸಾಧನೆ ಎಲ್ಲಕ್ಕೂ ಪ್ರಯೋಜನ. ಹೀಗೆ ಹೇಳಿದೆ, ನನ್ನ ಕೈಲಾಗೋದಿಲ್ಲ, ನಾನು ಬಿಟ್ಟು ಲೌಕಿಕತೆ ಒಲಿದರೆ ದೇವರಲ್ಲಿ ಪ್ರೀತಿ ಇಲ್ಲ ಎಂದೇ ಗೊತ್ತಿದ್ದೆ ನಾನು ಬಿಟ್ಟಿನಿ. ಹೌದು, ಇಷ್ಟಕ್ಕೆ ಬೋಧಿಸೋರು ಕೂಡ ಲೌಕಿಕರಂತೆ ಇದ್ದಾರೆ. ಅವರು ಟೀಚರ್ ಮಾಸ್ಟರ್ಗಳೆನಿಸ್ಕೊಂಡ್ರೂ ಕೂಡ ಅವರು ಅನ್ಯ ಜನರ ಥರ ಮಾದಕ ವಸ್ತುಗಳನ್ನು ಸೇವಿಸಿ ಬೋಧಿಸ್ತಿದ್ದಾರೆ. ಅವರ ಆದರ್ಶ ಯಾರಿಗೂ ಕೆಲಸಕ್ಕೆ ಬರೋದಿಲ್ಲ ಎಂದಾಗ ಫಾದರ್ ಅವರು ಕೂಡ ಸುಮ್ಕಿದ್ರು, ನಮ್ಮ ಮನೆಯವರು ಕೂಡ ಸುಮ್ಕಿದ್ರು. ಮತ್ತೆ ಅನೇಕ ವರ್ಷಗಳ ದೀಕ್ಷಾಸ್ನಾನ ವಿಷಯ ಬರಲಿಲ್ಲ. ಹೀಗೆ ಒಂದಿನ ಮತ್ತೆ ಯವನಸ್ಥರದ್ದು ಪ್ರಾರ್ಥನೆ ಇತ್ತು ಚರ್ಚ್ ಹತ್ರ. ಯವನಸ್ಥರ ಪ್ರಾರ್ಥನೆಯಲ್ಲಿ ಯವನಸ್ಥರು ಎಲ್ಲ ಸ್ತ್ರೀ ಯವನಸ್ಥರ ಆ ಕಡೆ, ಪುರುಷ ಯವನಸ್ಥರು ಈ ಕಡೆ ಕುಂದಿರಿಸಿದಾಗ ನಾನು ಪುರುಷರ ಕಡೆಗೆ ಕೂತ್ಕೊಂಡಿದ್ದೆ. ಆ ಪರಮಪ್ರಸಾದ ಪೆಟ್ಟಿಗೆ ಲೈನಿಗೆ ಮುಂದುಗಡೆ ಎಲ್ಲರೂ ತೆಗೆದುಕೊಂಡಿರ್ತಾರೆ. ನಾನು ಪರಮಪ್ರಸಾದ ಪೆಟ್ಟಿಗೆ ಅಂದರೆ ಯೇಸುವಿಂದು ದೇಹ ಅಲ್ಲಿ ಇಡಲಾಗುತ್ತದೆ ಎಂದು ಯಾವಾಗಲೂ ಯೇಸು ಇಮ್ಮಾನುವೇಲ್ ಪ್ರಭು ದೇವರು ನಮ್ಮೊಂದಿಗಿದ್ದಾನೆ ಎನ್ನುವ ಅರ್ಥದೊಂದಿಗೆ ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮೊಂದಿಗೆ ಇರುತ್ತೇನೆ ಎಂದು ಯೇಸು ಶಿಷ್ಯರಿಗೆ ಹೇಳಿದಂತೆ ಆ ರೊಟ್ಟಿಯ ರೂಪದಲ್ಲಿ ಇದ್ದಾನೆ ಎಂದು ಕ್ಯಾಥಲಿಕ್ ಚರ್ಚ್ ವಿಶ್ವಾಸಿಸ್ತದೆ ಪ್ರೇರೆ. ಅವರು ವಿಶ್ವಾಸ. ನಾನು ವಾಕ್ಯವನ್ನು ವಿಶ್ವಾಸಿಸ್ತೇನೆ ಪ್ರೇರೆ. ವಾಕ್ಯವು ಶರೀರವಾಯಿತು ಪ್ರೇರೆ. ಶರೀರ ಆಕಾರ ಆದಾತ ನಮ್ಮ ಮಧ್ಯದಲ್ಲಿ ಕಾಣಿಸಿಕೊಂಡನು, ಕೃಪಾ ಸತ್ಯ ಸಂಪೂರ್ಣನಾಗಿ ಕಾಣಿಸಿಕೊಂಡನು. ಆತನ ಕೃಪೆಯಿಂದ ನಾವು ಕೃಪೆಯ ಮೇಲೆ ಕೃಪೆಯನ್ನು, ಮಹಿಮೆಯನ್ನು ಹೊಂದಿದ್ದೆವು. ಆತನಿಗೆ ತಂದೆಗೆ ಇರುವ ಏಕಪುತ್ರನಿಗಿರುವ ದೇವರ ಏಕಪುತ್ರನಿಗಿರುವ ಮಹಿಮೆ ಆತನಲ್ಲಿತ್ತು. ದೇವರನ್ನು ಯಾರು ನೋಡಿಲ್ಲ, ಯಾರು ಏಕಪುತ್ರನು ಸ್ವತಃ ದೇವರಾಗಿದ್ದು ತಂದೆಯ ಎದೆಯಲ್ಲಿ ವೃಕ್ಷ ಸ್ಥಳದಲ್ಲಿ ಕುಳಿತುಕೊಂಡಿದ್ದನು, ಆತನೇ ತಂದೆಯನ್ನು ತಿಳಿಯಪಡಿಸಿದ್ದಾನೆ. ಹೌದು ಪ್ರೇರೆ, ನಾನು ವಿಶ್ವಾಸಿಸಿದ್ದೆ. ಆದರೆ ವಾಕ್ಯಾನುಸಾರನೇ ಆತ್ಮಸ್ವರೂಪ ಆಗಿದ್ದಾನೆ ದೇವರು. ಯಾಕಂದರೆ ಯೇಸು ಪ್ರಭು ಹೇಳುತ್ತಿದ್ದಾನೆ ಯೋಹಾನ ಸುವಾರ್ತೆ 4ನೇ 24 ವಚನದಲ್ಲಿ, ದೇವರು ಆತ್ಮಸ್ವರೂಪನಾಗಿದ್ದಾನೆ, ಆದ್ದರಿಂದ ಆ ದೇವರನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕು. ಇಂಥವರೇ ತನ್ನನ್ನು ಆರಾಧಿಸಬೇಕೆಂದು ಇಷ್ಟಪಡುತ್ತಾನೆ. ಎಂಥವರು ಆತ್ಮದಿಂದಲೂ ಸತ್ಯದಿಂದಲೂ. ಆತ್ಮದಿಂದಲೆಂದರೆ ಪ್ರೇರೆ ಪವಿತ್ರ ಆತ್ಮ ಭರಿತರಾಗಿ, ಮತ್ತು ಸತ್ಯದಿಂದಲೆಂದರೆ ವಾಕ್ಯಾನುಸಾರವಾಗಿ ಜೀವಿಸಿ ಪವಿತ್ರ ಆತ್ಮ ಭರಿತರಾಗಿ ದೇವರನ್ನು ಆರಾಧಿಸುವುದು. ವಾಕ್ಯ ಅನುಸಾರವಾಗಿ ಜೀವಿಸಬೇಕು. ವಾಕ್ಯಾನುಸಾರವಾಗಿ ಜೀವಿಸಿದಾಗ ಯೇಸು ಹೇಳಿದನಲ್ಲ ಪ್ರೇರೆ, ನನ್ನನ್ನು ಪ್ರೀತಿಸುವ ನನ್ನ ಮಾತುಗಳನ್ನು ಕೈಗೊಂಡು ನಡೆಯುತ್ತಾನೆ, ನಾನು ತಂದೆಯಲ್ಲಿ ಬೇಡಿಕೊಳ್ಳುತ್ತೇನೆ, ತಂದೆ ಅವರಿಗೆ ಬೇರೊಬ್ಬ ಸಹಾಯಕನಾದ ಸತ್ಯ ಸ್ವರೂಪಿಯಾದ ಪರಿಶುದ್ಧ ಆತ್ಮನನ್ನು ಕಳಿಸಿಕೊಡುತ್ತಾನೆ. ಆ ಸಹಾಯಕನು ಬಂದ ಮೇಲೆ ಅವರಿಗೆ ಸದಾ ಕಾಲಕ್ಕೆ ಇರಲು ಕೊಡಲಾಗುತ್ತದೆ. ಆತನು ಅವರನ್ನು ಸಮಗ್ರ ಸತ್ಯಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಲೋಕವು ಆ ಪರಿಶುದ್ಧಾತ್ಮನ ಅರಿತುಕೊಳ್ಳುವುದಿಲ್ಲ. ಹೌದು ಪ್ರೇರೆ, ಲೋಕ ಅರಿತುಕೊಳ್ಳುವುದಿಲ್ಲ. ಲೌಕಿಕವಾಗಿ ಈ ವಾಕ್ಯವನ್ನು ಓದುವುದಾದರೆ, ಲೋಕ ಆಶೆಗಳಿಗಾಗಿ ನಾವು ವಾಕ್ಯವನ್ನು ಓದುವುದಾದರೆ, ಆಶ್ರಯ ಬೇಡುವುದಾದರೆ
ಪರಿಶುದ್ಧಾತ್ಮ ಬರುವುದಿಲ್ಲ. ಯೇಸುವನ್ನು ಪ್ರೀತಿಸುವುದಾದರೆ ಆತನ ಮಾತುಗಳನ್ನು ಕೈಗೊಂಡು ನಡೆಯುತ್ತೇವೆ. ಹೀಗೆ ಆತನನ್ನು ಆರಾಧಿಸುವವರು ಆತ್ಮೆಯಿಂದ ಸತ್ಯದಿಂದ ಆರಾಧಿಸಬೇಕು ಎನ್ನುವುದನ್ನೇ ನಾನು ದೃಢವಾಗಿ ನಂಬಿದಾತಾಗಿದ್ದೆ ಪ್ರೇರೆ. ಆದರೂ ಕೂಡ ದೇವರು ಅಲ್ಲಿ ಆ ಸಭೆಯಲ್ಲಿ ಏನು ಕಲಿಸಬೇಕಾಗಿತ್ತು ಅಷ್ಟು ಕಾಲ ನನ್ನನ್ನು ಅಲ್ಲಿ ಇರಲು ಅನುಗ್ರಹಿಸಿದ ಪ್ರೇರೆ, ಸುಮಾರು 9-10 ವರ್ಷಗಳ ಕಾಲ. ಹೌದು, ಹೀಗೆ ಆ ಪ್ರಾರ್ಥನೆ ಮುಗೀತು ಪ್ರೇರೆ. ಎಲ್ಲರೂ ಯೇಸುವಿನ ದೇಹವನ್ನು ತೆಗೆದುಕೊಂಡು ಹೋದರು. ಯವನಸ್ಥರು, ಸ್ತ್ರೀ ಪುರುಷರು, ದೊಡ್ಡವರು, ಚಿಕ್ಕವರೆಲ್ಲರ ಆ ಭಾನುವಾರದ ಆರಾಧನೆಯಲ್ಲಿ ನಾನು ಅದೇ ಪರಮಪ್ರಸಾದ ಅಂದರೆ ಯೇಸುವಿನ ಶರೀರ ಇಡುವ ಒಂದು ಸ್ಥಳ ಪೆಟ್ಟಿಗೆ ಇರ್ತದೆ ಪ್ರೇರೆ, ಅದನ್ನು ನೋಡ್ತಿದ್ದೆ. ಅಷ್ಟೇ ಪ್ರಾರ್ಥನೆ ಮಾಡಿಕೊಳ್ತಿದ್ದೆ. ಥ್ಯಾಂಕ್ ಯು ಜೀಸಸ್, ವಿ ವೆಲ್ಕಮ್ ಯು ಜೀಸಸ್ ಸ್ಪಿರಿಚುವಲಿ ಇನ್ ಮೈ ಹಾರ್ಟ್ ಎಂದು. ಹೀಗೆ ಆ ದಿನ ರಾತ್ರಿ ನನಗೆ ಒಂದು ದರ್ಶನ ಆಯ್ತು ಪ್ರೇರೆ. ಮಧ್ಯಾಹ್ನದ ಹೊತ್ತು, ಅವತ್ತು ಮಧ್ಯಾಹ್ನ ಹೊತ್ತು ಹೋಗಿ ತುಂಬ ಬಿಸಿಲಿದ್ದಾಗ, ಮಧ್ಯಾಹ್ನ ಹೊತ್ತು ಸ್ವಲ್ಪ ಮಲಗಿದ್ದಾಗ, ಜಸ್ಟ್ ಒಂದು ಫ್ಯೂ ಮಿನಿಟ್ಸ್, ಆವಾಗ ಒಂದು ದರ್ಶನ ಆಯಿತು ಪ್ರೇರೆ. ಏನೆಂದು, ನಾನು ಅಲ್ಲಿ ಹೇಗೆ ಕೂತು ಬಂದಿದ್ದೇನೆ ಪ್ರಾರ್ಥನೆಯಲ್ಲಿ, ಅದೇ ರೀತಿ ಕೂತುಕೊಂಡಿರೋದನ್ನು ಪ್ರಭು ತೋರಿಸ್ತಿದ್ದಾನೆ ಯೇಸು. ನನ್ನ ಆತ್ಮ ಆ ಪೆಟ್ಟಿಗೆ ಒಳಗೆ ತೆಗೆದುಕೊಂಡೋಗಿ ಯೇಸುವಿನ ದೇಹ, ರೊಟ್ಟಿಯನ್ನು ಇಡ್ತಾರಲ್ಲ ಅದರೊಳಗೆ ತೆಗೆದುಕೊಂಡು ಹೋದ. ಸೀದಾ ಆತ್ಮ ಆಗಿ ಅದರೊಳಗೆ ಹೋಗಿನ ಪ್ರೇರೆ. ಅದರೊಳಗಿಂದ ಈ ಬೋಧನೆ ಮಾಡ್ತಾರಲ್ಲ ಆ ಪೀಠದಲ್ಲಿ ನನ್ನ ದೇಹ ನಿಂತಿದೆ. ನಾನು ಮಾತಾಡ್ತಾ ಇದ್ದೇನೆ ಪ್ರೇರೆ. ನನ್ನ ಆತ್ಮನ ಪ್ರಸಾದ ಅಂದರೆ ರೊಟ್ಟಿಯ ಪೆಟ್ಟಿಗೆ ಒಳಗೆ ತೆಗೆದುಕೊಂಡು ಹೋಗಿ ಅಲ್ಲಿಂದ ಹೊರಗಡೆ ನಿಂತಿರುವ ನನ್ನನ್ನು ದೇವರು ತೋರಿಸ್ತಿದ್ದಾನೆ. ನಾನು ವಾಕ್ಯ ಹೇಳ್ತಿದ್ದೇನೆ ಏನೆಂದರೆ, ಲೂಕನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಇದೆ ಪ್ರೇರೆ. ಲೂಕನ ಸುವಾರ್ತೆ 24ನೇ ಅಧ್ಯಾಯ 48ನೇ ವಾಕ್ಯ. ಲೂಕ್ ಗಾಸ್ಪೆಲ್ ಚಾಪ್ಟರ್ 24 ವರ್ಸ್ 48th ವರ್ಡ್. ಲೂಕನ ಸುವಾರ್ತೆ 24ನೇ ಅಧ್ಯಾಯ 48ನೇ ವಾಕ್ಯ. ಇಲ್ಲಿ ಏನಿದೆ ಅಂದರೆ, ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿ ಹೇಳುವವರಾಗಿದ್ದೀರಿ. ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿ ಹೇಳುವವರಾಗಿದ್ದೀರಿ. ಏನೆಂದು, ಇಗೋ ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ದೇವರು ಮೇಲಣ 48-49ನೇ ವಾಕ್ಯ. ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಗಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರಿ ಎಂದು ಹೇಳಿದನು. ಆದರೆ ನನ್ನ ಆತ್ಮ ಆ ರೊಟ್ಟಿ ಪೆಟ್ಟಿಗೆಯೊಳಗೆ ಹೋದಾಗ ಆತ್ಮ ನನ್ನ ದೇಹವನ್ನು ಹೊರಗಡೆ ನೋಡ್ತಿದ್ದೆ ಪ್ರೇರೆ. ವಾಕ್ಯ ಹೇಳ್ತಾ ಇದ್ದೇನೆ ಜನರಿಗೆ ಏನೆಂದು, ಸ್ವರ್ಗದಿಂದ ಇಳಿದು ಬರುವ ಪರಿಶುದ್ಧಾತ್ಮ ಅಂದರೆ ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿ ಹೇಳುವವರಾಗಿದ್ದೀರಿ. ಯಾವುಗಳ ವಿಷಯದಲ್ಲಿ? ಪ್ರಭು ದೇಹ ವಿಷಯದಲ್ಲಿ. ಸ್ವರ್ಗದಿಂದ ಇಳಿದು ಬಂದಿದ್ದಾನೆ. ಆತನು ಜೀವ ಕೊಡುವ ರೊಟ್ಟಿಯಾಗಿದ್ದಾನೆ. ಆತನನ್ನು ಭುಜಿಸುವವರು ಸದಾಕಾಲ ಜೀವಿಸುತ್ತಾರೆ. ಅಷ್ಟೇ ಅಲ್ಲ, ಇವುಗಳ ವಿಷಯದಲ್ಲಿ ನಾವೇ ಸಾಕ್ಷಿಗಳಾಗಿದ್ದೇವೆ ಅಂತ ಪ್ರೇರೆ. ಮತ್ತು ಈಗ ನನ್ನ ತಂದೆ ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ಅಂದರೆ ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನು ನಂಬಿದವರಿಗೆ ವಾಗ್ದಾನ ಮಾಡಿದ್ದಾನೆ ಪ್ರೇರೆ, ಪರಿಶುದ್ಧ ಆತ್ಮನನ್ನು. ನಾವು ಲೂಕನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಓದುತ್ತೇವೆ ಏನೆಂದು, ಪಾಪಿಗಳಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಸ್ವರ್ಗದಲ್ಲಿರುವ ತಂದೆ ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಒಳ್ಳೆಯ ವರವಾದ ಪರಿಶುದ್ಧಾತ್ಮನನ್ನೇ, ಪರಿಶುದ್ಧಾತ್ಮ ಅವರನ್ನೇ, ಪರಿಶುದ್ಧಾತ್ಮ ವರವನ್ನೇ ಕೊಡಬಲ್ಲರು, ಅನುಗ್ರಹಿಸಬಲ್ಲನು, ದಯಪಾಲಿಸಬಲ್ಲನು. ಹೌದು ಪ್ರೇರೆ, ದೇವರು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳಿಸಿಕೊಡುತ್ತೇನೆ. ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿ ಒದಗಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರಿ ಎಂದು ಹೇಳ್ತಿದ್ದೇನೆ ಪ್ರೇರೆ ಜನರಿಗೆ. ಅಂದರೆ ಈ ಪಟ್ಟಣ ಅಂದರೆ ನೀವು ಇರುವ ಸ್ಥಳ. ಹೌದು ಪ್ರೇರೆ, ನೀವು ಇರುವ ನಗರ. ಹೌದು, ಅಂದರೆ ನಾವು ಸಾಕ್ಷಿಗಳಂತ ಪ್ರೇರೆ. ಯಾವುದಕ್ಕೆ? ಯೇಸು ಸ್ವರ್ಗದಿಂದ ಇಳಿದು ಬಂದ ಜೀವ ಕೊಡುವ ರೊಟ್ಟಿ ಎಂದು ಹೇಳುವುದಕ್ಕೆ ಸಾಕ್ಷಿಯಾಗಿದ್ದೇವೆ. ನಮ್ಮ ಪೂರ್ವಜರು ಮನ್ನಾ ತಿಂದರು ಅಡವಿಯಲ್ಲಿ, ಆದರೂ ಸತ್ತೋದರು. ಆದರೆ ಈ ಸ್ವರ್ಗದಿಂದ ಇಳಿದು ಬಂದ ಈ ರೊಟ್ಟಿಯಾದ ಯೇಸುವನ್ನು ತಿನ್ನುವವರು ಸಾಯುವುದಿಲ್ಲ. ಮತ್ತು ತಂದೆ ಈತನ ಹೆಸರಲ್ಲಿ ವಾಗ್ದಾನ ಮಾಡಿದ್ದಾನೆ. ಮುಖ್ಯವಾಗಿ ವಾಗ್ದಾನ ಪ್ರೇರೆ. ರೊಟ್ಟಿ ಅಯೋಗ್ಯವಾಗಿ ತಿಂದರೆ ಶಾಪಕ್ಕೆ ಗುರಿಯಾಗುತ್ತೇವೆ. ಹೌದು, ತನ್ನನ್ನು ತಾನೇ ಪರೀಕ್ಷಿಸಿಕೊಳ್ಳಬೇಕು ಮತ್ತು ಕಾದುಕೊಂಡಿರಬೇಕು. ಹೌದು, ಮತ್ತು ತೆಗೆದುಕೊಂಡ ನಂತರ
ಯೇಸುವಿನ ಮರಣವನ್ನು ಕುರಿತು ಸಾರಬೇಕು. ಆತನ ಬರೋಣದವರೆಗೆ ಹಿಂದಿನವರು ತೆಗೆದುಕೊಳ್ಳುವುದೆಲ್ಲ ಅವಸರ ಪಡುತ್ತಾರೆ. ಆತನ ಕುರಿತು, ವಾಕ್ಯದ ಕುರಿತು ಜ್ಞಾನ ಇಲ್ಲ, ಸ್ವಾರ್ಥ ಕುರಿತು ಜ್ಞಾನ ಇಲ್ಲ. ಹೌದು ಪ್ರಿಯರೇ, ಆದ ಕಾರಣ ತಂದೆ ವಾಗ್ದಾನ ಮಾಡಿದ ಪರಿಶುದ್ಧಾತ್ಮ ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿಯುತರಾಗುವಿರಿ. ಇದಕ್ಕೆಲ್ಲ ನೀವೇ ಸಾಕ್ಷಿಗಳು. ಆದ್ದರಿಂದ ತಂದೆ ವಾಗ್ದಾನ ಮಾಡಿದ ಆ ಶಕ್ತಿ ನಿಮ್ಮ ಮೇಲೆ ಕಳುಹಿಸಿಕೊಡುತ್ತೇನೆ. ದೇವರು ಮೇಲಣ ಲೋಕದಿಂದ ಶಕ್ತಿಯನ್ನು ನಿಮಗೆ ಒದಿಸುವ ತನಕ, ಅಂದರೆ ದೇವರು ಮೇಲಣ ಲೋಕದಿಂದ ಶಕ್ತಿ ಒದಿಸುತ್ತಾನಂತ ಪ್ರೇರೆ, ಕವರ್ ಮಾಡ್ತಾನೆ, ಬಟ್ಟೆ ಥರ ಒದಿಸುತ್ತಾನೆ. ಹೌದು ಪ್ರಿಯ, ನೀತಿ ಎಂಬ ನಿಲುವಂಗಿ, ಹೌದು ಪ್ರಿಯ, ಮಹಿಮಾ ವಸ್ತ್ರ. ಆದಾಮವ್ವ ಏದೆನ್ ತೋಟದಲ್ಲಿ ಸೈತಾನನಿಂದ ಮೋಸ ಹೋಗಿ ಕಳೆದುಕೊಂಡ ವಸ್ತ್ರ, ಸ್ವರ್ಗದ ವಸ್ತ್ರ. ದೇವರು ಮೇಲಣ ಲೋಕದಿಂದ ಶಕ್ತಿಯನ್ನು ಒದಿಸುವ ತನಕ, ಹೌದು, ಇದೇ ಪಟ್ಟಣದಲ್ಲಿ ಕಾದುಕೊಂಡಿರಿ. ಹೌದು ಪ್ರೇರೆ, ಹೀಗೆ ನಾನು ಹೇಳಿದ ಪ್ರೇರೆ. ಹೀಗೆ ರೊಟ್ಟಿಯ ಪರಿಚಯ ಪ್ರೇರೆ. ಒಂದನೇ ದರ್ಶನ, ರೊಟ್ಟಿ ಪ್ರಭು ಸ್ವರ್ಗದ ಮಾರ್ಗದಲ್ಲಿ ದರ್ಶನ ಕೊಟ್ಟಾಗ ಒಂದು ಅಡ್ಡ ಹಿಂಗೆ ನಡೆದುಕೊಂಡು ಹೋಗ್ತಾ ಇದ್ದಾಗ ಅಡ್ಡ ಕೈ ಬಂದು ನನಗೆ ರೊಟ್ಟಿ ಕೊಡಿತು. ರೊಟ್ಟಿಯನ್ನು ಹಿಡಿದುಕೊಳ್ಳೋಕೆ ಹೋದಾಗ ಹಿಡಿದುಕೊಂಡೆ ಶಾಕ್ ಹೊಡೆದು ಅಲ್ಲೇ ಬಿದ್ದುಬಿಟ್ಟು ಪ್ರೇರೆ. ಎರಡನೇದಾಗಿ ರೊಟ್ಟಿ ಪೆಟ್ಟಿಗೊಳಗೆ ನನ್ನ ಆತ್ಮ ತೆಗೆದುಕೊಂಡೋಗಿ ನಾನು ದೇಹ ನೋಡ್ತಾ ಇದ್ದೇನೆ ಬೋಧನೆ ಮಾಡುವುದು ದೇವರ ವಾಕ್ಯ ಏನೆಂದು. ಇದಕ್ಕೆಲ್ಲ ನೀವೇ ಸಾಕ್ಷಿಗಳು. ಸ್ವರ್ಗದಿಂದ ಇಳಿದು ಬರುವ ಶಕ್ತಿಯಿಂದ ನೀವು ತುಂಬಿಕೊಳ್ಳೋ ತನಕ ಇದೇ ಪಟ್ಟಣದಲ್ಲಿ ಕಾದುಕೊಂಡಿರಿ. ತಂದೆ ವಾಗ್ದಾನ ಮಾಡಿದ್ದನ್ನು ನಾನು ನಿಮಗೆ ಕಳಿಸಿಕೊಡುತ್ತೇನೆ. ಹೌದು, ಜನರು ಕೂಡ ಹೇಳಬೇಕು, ಕಾದುಕೊಂಡಿರಬೇಕು. ತಂದೆ ವಾಗ್ದಾನ ಮಾಡಿದ್ದನ್ನು ಪಡೆಯುವ ತನಕ ನೀವು ಕಾದುಕೊಂಡಿರ್ರಿ. ಆ ಶಕ್ತಿಯಿಂದ ಭೂಷಿತರಾಗುವ ತನಕ ನೀವು ಇದೇ ಪಟ್ಟಣದಲ್ಲಿ ಕಾದುಕೊಂಡಿರ್ರಿ. ಆ ಶಕ್ತಿ ನಿಮ್ಮ ಮೇಲೆ ದೇವರು ಒದಿಸುತ್ತಾನೆ ಪ್ರೇರೆ. ತಂದೆ ವಾಗ್ದಾನ ಮಾಡಿದ ಪರಿಶುದ್ಧಾತ್ಮ, ಆ ಪರಿಶುದ್ಧಾತ್ಮಗಳ ಕುರಿತು ನಾವು ಸಾಕ್ಷಿ ಹೇಳಬೇಕಾಗಿದೆ ಪ್ರೇರೆ. ಹೌದು, ಯೇಸುವಿನ ದೇಹ ರಕ್ತ ಭುಜಿಸಿ ಆತನ ಮರಣವನ್ನು ಕುರಿತು, ಆಗಮನವನ್ನು ಕುರಿತು, ಆತನ ಶಿಲುಬೆಯಲ್ಲಿ ನಮ್ಮ ಮರಣವನ್ನು ನುಂಗಿದ್ದಾನೆ ಪ್ರೇರೆ. ತನ್ನ ಮರಣದ ಮೂಲಕ ತನ್ನ ಪುನರುತ್ಥಾನದ ಮೂಲಕ ನಮಗೆ ಜೀವವನ್ನು, ಅಕ್ಷಯತೆಯನ್ನು ಹೊರಪಡಿಸಿದ್ದಾನೆ, ತಂದುಕೊಟ್ಟಿದ್ದಾನೆ. ಹೌದು, ಹೀಗೆ ನಾವು ಸಾರಬೇಕಾಗಿದ್ದರೆ ಇನ್ನೂ ಒಂದು ವಾಕ್ಯ ನಾವು ನೋಡುವುದಾದರೆ ಪ್ರಾರ್ಥನೆಯೇ ಜೀವನಾಡಿ. ಅದು ಪ್ರೇರೆ, ನಮ್ಮ ಜೀವನದಲ್ಲಿ ಪ್ರಾರ್ಥನೆಯೇ ಜೀವನಾಡಿ. ಅರಸಗಳ 2ನೇ ಗ್ರಂಥ 4ನೇ ಅಧ್ಯಾಯ 33ನೇ ವಾಕ್ಯ, 2 Kings chapter 4 verse 33 ವರ್ಡ್. ಇಲ್ಲಿ ಓದುವುದಾದರೆ, ಯಾರು ಒಳಗೆ ಬಾರದಂತೆ ಆ ಕೋಣೆಯ ಬಾಗಿಲನ್ನು ಮುಚ್ಚಿಕೊಂಡು ಯೆಹೋವನನ್ನು ಪ್ರಾರ್ಥಿಸಿದನು. ಯಾರು ಪ್ರೇರೆ? ಎಲೀಷ ಪ್ರವಾದಿ. ಹೌದು, ಒಬ್ಬ ಸ್ತ್ರೀಯ ಮಗನು ಸತ್ತು ಹೋದಾಗ ಆ ಸ್ತ್ರೀ ಮಗನು ಸತ್ತೋಗಿದ್ದಾನೆಂದು ವಾರ್ತೆ ತಿಳಿಸಲು ಆತ ಮಗನನ್ನು ಬದುಕಿಸಲು ಹೋಗುತ್ತಾನೆ ಪ್ರೇರೆ. ಆಗ ಹೋದಾಗ ಒಳಗಡೆ ಯಾರೂ ಬಾರದಂತೆ ಆ ಕೋಣೆಯ ಬಾಗಿಲನ್ನು ಎಲೀಷ ಪ್ರವಾದಿ ಮುಚ್ಚಿಕೊಂಡು 33ನೇ ವಾಕ್ಯ ಪ್ರೇರೆ, 2ನೇ ಅರಸುಗಳ ಗ್ರಂಥ 4ನೇ ಅಧ್ಯಾಯ 33ನೇ ವಾಕ್ಯ. ಯಾರು ಒಳಗೆ ಬಾರದಂತೆ ಆ ಕೋಣೆಯ ಬಾಗಿಲನ್ನು ಮುಚ್ಚಿಕೊಂಡು ಯೆಹೋವನನ್ನು ಪ್ರಾರ್ಥಿಸಿದನು. ಅನಂತರ ಹುಡುಗನ ಮೇಲೆ ಬೋರ್ಲು ಬಿದ್ದು ತನ್ನ ಬಾಯಿ 34ನೇ ವಾಕ್ಯದಿಂದ ತನ್ನ ಬಾಯಿ ಕಣ್ಣುಗಳನ್ನು ಅವನ ಬಾಯಿ ಕಣ್ಣುಗಳಿಗೆ ಮುಟ್ಟಿಸಿದ್ದರಿಂದ ಹುಡುಗನ ದೇಹವು ಬೆಚ್ಚಗಾಯಿತು. ಆಮೇಲೆ ಹುಡುಗನನ್ನು ಬಿಟ್ಟು ಎದ್ದು ಮನೆಯೆಲ್ಲ ತುಸು ಹತ್ತಿತ್ತ ಹೊತ್ತು ಅಡ್ಡಾಡಿ ತಿರುಗಿದ ಮೇಲೆ ಅವನ ಮೇಲೆ ಬೋರ್ಲು ಬೀಳಲು ಹುಡುಗನು 7 ಸಾರಿ ಸೀತು ಕಣ್ತೆರೆದನು. ಆಗ ಎಲೀಷನು ಗೆಹಜಿಗೆ ಶೂನ್ಯಮೇಳನ್ನು ಕರೆ ಎಂದು ಆಜ್ಞಾಪಿಸಲು ಅವನು ಆಕೆಯನ್ನು ಕರೆದನು. ಆಕೆಯು ಬಂದಾಗ ಎಲೀಷನು ಆಕೆಗೆ, ನಿನ್ನ ಮಗನನ್ನು ತೆಗೆದುಕೋ ಎಂದು ಹೇಳಿದನು. ಆಕೆಯು ಹತ್ತಿರ ಬಂದು ಅವನ ಪಾದಗಳಿಗೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿ ಮಗನನ್ನು ತೆಗೆದುಕೊಂಡು ಹೋದಳು. ಅದು ಪ್ರೇರೆ, ನೀನು ಪ್ರಾರ್ಥನೆ ಮಾಡಬೇಕಾದ್ರೆ ಏಕಾಂತವಾದ ಕೋಣೆಯೊಳಗೆ ಹೋಗಿ ಅಂತರಂಗದಲ್ಲಿ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿರುವ ನಿನ್ನ ತಂದೆ ನಿನಗೆ ಪ್ರತಿಫಲ ಕೊಡುವನು. ಅದು ಪ್ರೇರೆ, ಯೇಸು ಹೇಳಿದ್ದನ್ನೇ ಎಲೀಷ ಅನೇಕ ವರ್ಷಗಳಿಂದಲೇ ಮಾಡಿದ್ದಾನೆ ಪ್ರೇರೆ. ಆ ಹುಡುಗನನ್ನು ಬದುಕಿಸಿದ, ಸತ್ವದ ಯುವಕನನ್ನು. ಹೌದು, ಹೀಗೆ ಪ್ರೇರೆ ನಾವು ಕೂಡ ಪ್ರಾರ್ಥನೆ ಜೀವನಾಡಿ ಎನ್ನುವ ಅಂಶದ ಮುಖಾಂತರ ಕೆಲವು ವಾಕ್ಯ ನೋಡಿಕೊಂಡೇವೆ ಪ್ರೇರೆ. ಹೀಗೆ ಫರಿಸಾಯ ಸುಂಕದವರು ಕೂಡ ಪ್ರಾರ್ಥನೆಗೆ ಹೋಗುತ್ತಾರೆ. ಫರಿಸಾಯ ಸುಂಕದವನ ಪ್ರಾರ್ಥನೆ ದೇವರು ಕೇಳುತ್ತಾನೆ. ಮತ್ತು ಅನ್ಯಾಯಗಾರನ ನ್ಯಾಯಾಧಿಪತಿ ವಿಷಯದಲ್ಲಿ ಆ ವಿಧವೆ ರಾತ್ರಿ ಹಗಲು ಮೊರೆ ಇಟ್ಟರು ಕೂಡ ಆಮೇಲೆ ಆತ ನ್ಯಾಯ ನಿರ್ಣಯಿಸುತ್ತಾನೆ ಪ್ರೇರೆ. ಹೌದು, ನಮ್ಮ ಪ್ರಭು ಕೂಡ ನಮ್ಮ ನ್ಯಾಯ ನಿರ್ಣಯಿಸುತ್ತಾನೆ ಅಂತ ವಿಶ್ವಾಸ ಇಡೋಣ ಪ್ರೇರೆ. ಮತ್ತೊಂದು ವಾಕ್ಯ ಭಾಗದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೆ ನಿಮಗೆ ಶುಭ ಉಂಟಾಗಲಿ. ಆಮೇಲೆ